ನೀನು ಆಚೆ ಹೋದಾಗ ಮಗು ನೋಡ್ಕೊಳ್ಳೋದಕ್ಕೆ ಯಾರಾದರೂ ನಿನ್ನ ಪರವಾಗಿದ್ರೆ ನೀನು ಆಚೆ ಹೋಗ್ಬೋದು. ಸಿಂಧು ಆಫೀಸು ಬಿಸ್ನೆಸ್ ಅಂತ ಆಚೆ ಹೋಗ್ತಾಳೆ. ಅಪ್ಪ ಅವಾಗವಾಗ ಮನೇಲಿರಲ್ಲ. ಅಜ್ಜಿಗೆ ವಯಸ್ಸಾಗಿದೆ. ಈಗ ಹೇಳು, ಮಗುನ ಯಾರು ನೋಡ್ಕೋತಾರೆ? ನಾನು ನೋಡ್ಕೊಳ್ತೀನಿ. ಯಾಕೆಲ್ರೂ ಹೀಗ್ ನೋಡ್ತಿದ್ದೀರಾ? ಮನೇಲಿ ಎಲ್ರೂ ಬ್ಯುಸಿ ಇರ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಹಾಗೆ ನಿಮ್ಮಷ್ಟು ಇಂಪಾರ್ಟೆಂಟ್ ಕೆಲಸ ನನ್ಗೆ ಯಾವ್ದೂ ಇಲ್ಲ. ಯಾವಾಗ್ಲೂ ಮನೇಲೇ ಇರ್ತೀನಿ ಅಂದ್ಮೇಲೆ ಮಗು ನೋಡ್ಕೊಳಕ್ಕೆ ನನ್ಗೇನ್ ಪ್ರಾಬ್ಲಮ್ ಇಲ್ಲ ಅನ್ಸತ್ತೆ. ಭವಾನಿ ಅಕ್ಕಂಗೆ ನಾನು ಸಿಂಧು ತರಾನೆ. ಜೊತೆಗೆ ಮಗುಗೆ ನಾನು ಚಿಕ್ಕಮ್ಮ ಅಲ್ವಾ? ಅಕ್ಕ, ನೀವ್ ಒಪ್ಪಿಗೆ ಕೊಡೋದಾದ್ರೆ ಮಗುನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ನಿಜವಾಗ್ಲೂ ಥ್ಯಾಂಕ್ ಯು ಇಶಾನಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಸ್ವಂತ ತಂಗಿ ಮಾಡಬೇಕಾಗಿದ್ದ ಕೆಲಸನ ನೀನ್ ಮಾಡ್ತಾ ಇದೀಯ. ನನ್ನ ಮಗುನ ನಿನ್ ಮಗು ಹಾಗೆ ನೋಡ್ಕೊಳ್ತೀಯ ಅಂದ್ರೆ ಅದಕ್ಕಿಂತ ನನಗೆ ಬೇರೆ ಇನ್ನೇನ್ ಬೇಕೆ ಹೇಳು? ಇನ್ಮೇಲೆ ಪುಟ್ಟಿನ ಪ್ರಿನ್ಸಸ್ ತರ ನೋಡ್ಕೋತೀನಿ. ಇಶಾನಿ ಮಗುನ ನೋಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾಳೆ. ಇನ್ನು ನಿನಗೆ ಯಾವುದೋ ಅಡ್ಡಿ ಆಗೋ ಥರ ವಿಷಯ ಇದ್ರಲ್ಲಿ ಇಲ್ಲ ಅನ್ಸುತ್ತೆ ಅಲ್ವಾ ಅಥರ್ವ? ಇಲ್ಲ ಅಮ್ಮ. ಭವಾನಿ, ಇನ್ ಮುಂದೆ ಯಾವ ತೊಂದರೆನೂ ಆಗಲ್ಲ ಅಂತ ಅನ್ಕೊಳ್ತೀನಿ. ಅತ್ತೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಇಶಾನಿ, ಮಗುದು ಮೆಡಿಸಿನ್ಸ್ ಎಲ್ಲ ತೋರಿಸ್ತೀನಿ ಬಾ. ಜಾನು, ಪ್ಲಾನ್ ಏನೋ ಸಖತ್ತಾಗಿ ರೆಡಿ ಆಗಿದೆ. ಆದ್ರೆ ನಾವು ಹೋಗೋ ರೂಟ್ ಮಾತ್ರ ಅಷ್ಟು ಈಸಿ ಆಗಿಲ್ಲ. ಅಂದ್ರೆ ನಾನು PPT ರೆಡಿ ಮಾಡಿದ್ದೀನಿ. ಲಕ್ಕಿ, ಪ್ರಾಜೆಕ್ಟ್ ರಿಪೋರ್ಟು ಎಕ್ಸಲೆಂಟ್ ಆಗಿದೆ. ಇಷ್ಟು ನೀಟಾಗಿ ಪ್ಲಾನ್ ಮಾಡಿರುವಾಗ ನಿಂಗೇನ್ ಭಯ ಅಂತ? ಪ್ಲಾನ್ ಮಾಡೋದು ದೊಡ್ಡದಲ್ಲ ಜಾನು, ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ದುಡ್ಡು ಬೇಕು. ಈಗಿರೋ ಪರಿಸ್ಥಿತಿಲಿ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರೋದು ಅಂತ ಅರ್ಥ ಆಗ್ತಾ ಇಲ್ಲ. ಎಲ್ಲಿಂದ? ಯಾಕೋ ಡ್ಯಾಡ್ನ ಕೇಳು, ಕೊಡ್ತಾರೆ. ಇಲ್ಲ, ಮಾವ ಕೊಡಲ್ಲ. ಯಾಕೆ? ಅಲ್ಲ ಜಾನು, ಮಾವ ಹೇಗ್ ಮಾತಾಡಿದ್ರು ಅಂತ ಗೊತ್ತಿದ್ರು ನೀನ್ ನನ್ನ ಕೇಳ್ತಿದ್ಯಲ್ಲ. ಏನೋ ನಮ್ ಬಲವಂತಕ್ಕೆ ದುಡ್ಡು ಕೊಟ್ರು ಅಂತಾನೆ ಇಟ್ಕೋ. ಅವಾಗ ಈ ಪ್ರಾಜೆಕ್ಟ್ ಅಲ್ಲಿ ಸಣ್ಣ ತೊಂದರೆ ಆದ್ರೂ ಮಾವ ನನ್ನ ಬಿಡಲ್ಲ. ಆ ಟೆನ್ಷನ್ ಅಲ್ಲಿ ನಂಗೆ ಪ್ರಾಜೆಕ್ಟ್ ಕಡೆ ಗಮನ ಕೊಡೋಕ್ಕೂ ಆಗಲ್ಲ.
ಮತ್ತೆ ಆ ಬೈದಲ್ಲಿ ನನ್ಗೆ ಪೂರ್ತಿ ಗಮನ ಕೊಟ್ಟು ಕೆಲಸ ಮಾಡಕ್ಕೂ ಆಗಲ್ಲ. ಅದಕ್ಕೆ ಮಾವನ ಹತ್ರ ದುಡ್ಡು ಕೇಳೋದ್ ಬದಲು ನಾವೇ ಎಲ್ಲಾರು ದುಡ್ಡು ಅರೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಐಡಿಯಾ. ನೀನ್ ಹೇಳೋದು ಕರೆಕ್ಟ್ ಅಂತ ಅನ್ಸುತ್ತೆ ಲಕ್ಕಿ. ಆದ್ರೆ ಅಷ್ಟು ದುಡ್ಡನ್ನ ಹೇಗೆ ಅರೇಂಜ್ ಮಾಡೋದು? ನನ್ನ ಫ್ರೆಂಡ್ಸ್ ಹತ್ರ ಕೇಳಿ ನೋಡ್ತೀನಿ. ಅವ್ರೇನಾರು ಅರೇಂಜ್ ಮಾಡ್ಕೊಟ್ರೆ ನಮ್ಮ ಅದೃಷ್ಟ. ಅಲ್ಲ ಲಕ್ಕಿ, ನೀನ್ ಯಾಕೆ ಫ್ರೆಂಡ್ಸ್ ಹತ್ರ ದುಡ್ಡು ಕೇಳ್ಬೇಕು ಅಂತ? ನಮ್ಮ ಹತ್ರನೇ ಅಷ್ಟೊಂದು ದುಡ್ಡು ಬಿದ್ದಿದ್ಯಲ್ಲ. ಲಕ್ಕಿ, ನೀನ್ ಬೇಡ, ನಾನೇ ಡ್ಯಾಡ್ ಹತ್ರ ಮಾತಾಡ್ತೀನಿ. ನೀನ್ ಹೇಳ್ ತಕ್ಷಣ ಅವ್ರು ಕೊಟ್ಬಿಡ್ತಾರ ಜಾನು? ಬಿಸ್ನೆಸ್ ಅಂದ್ರೆ ಬರೀ ನಂಬಿಕೆ ಮೇಲೆ ನಡೆಯಲ್ಲ, ಅದಕ್ಕೊಂದು ಅಥಾರಿಟಿ ಬೇಕು. ಅದಕ್ಕೆ ಅಂತ ಈ ಮನೆಯಲ್ಲಿ ಬಿಸ್ನೆಸ್ ವಿಷಯದಲ್ಲಿ ನಿನ್ಗೆ ಯಾವ್ದು ರೈಟ್ಸೇ ಇಲ್ವಲ್ಲ. ಬರೀ ಮಗಳ ಕೇಳಿದ್ರೆ ನಮ್ಮ ಮಾವ ನಿಂಗೆ ಅಷ್ಟೊಂದು ದೊಡ್ಡ ಜವಾಬ್ದಾರಿ ಕೊಡೋ ಡೌಟು. ಸುಮ್ನೆ ಕೇಳಿ ಮತ್ತೆ ಬೈಸ್ಕೋಬೇಡ. ನೀನ್ ಜಾಗದಲ್ಲಿ ಸಿಂಧು ಇದ್ದಿದ್ರೆ 1 ನಿಮಿಷದಲ್ಲಿ ಕೆಲಸ ಆಗೋದು. ನನ್ನ ಮಗ ಸರಿಯಾಗಿ ಕಾಳು ಹಾಕ್ತಿದ್ದಾನೆ. ಸೂಪರ್ ಕಣೋ ಮಗನೇ. ನೀನು ಹೀಗೆ ಮುಂದುವರೆದ್ರೆ ಅಡ ಇಟ್ಟಿರೋ ನನ್ನ ಒಡವೆ ಎಲ್ಲ ಬಿಡಿಸ್ಕೊಡೋದಂತೂ ಪಕ್ಕ. ಅವಳಲ್ಲ, ನಾನ್ ಕೇಳಿದ್ರೆ ಕೊಡ್ಬೇಕು. ಈ ಬಿಸ್ನೆಸ್ ವಾರಸ್ದಾರಳು ನಾನು ಈಗ್ಲೇ ಹೋಗಿ ಡ್ಯಾಡ್ ಹತ್ರ ಮಾತಾಡ್ತೀನಿ ಲಕ್ಕಿ. ಬಿಸ್ನೆಸ್ ಅಥಾರಿಟಿ ಮತ್ತೆ ಅದ್ರ ರೈಟ್ಸ್ ನನಗ್ ಬೇಕು ಅಂತ. ಅಯ್ಯಯ್ಯೋ, ಹಾಗೆಲ್ಲ ಸಡನ್ ಆಗಿ ಕೇಳ್ಬೇಡ ಜಾನು. ಆಮೇಲೆ ಮಾವ ನಾವೇ ನಿನ್ಗೆ ಹೇಳ್ಕೊಟ್ಟಿದ್ದು ಅನ್ಕೋಬಿಡ್ತಾರೆ. ಅದ್ರ ಪಾಡಿಗೆ ಸಡನ್ ಆಗಿ ಆಗ್ಲಿ. ಇಲ್ಲ ಲಕ್ಕಿ, ಇದು ನನ್ನ ಅಸ್ತಿತ್ವದ ಪ್ರಶ್ನೆ. ಇವತ್ತೇ ನನ್ನ ಡ್ಯಾಡ್ ಹತ್ರ ಮಾತಾಡಿ ನನ್ನ ರೈಟ್ಸ್ನ ನಾನು ತಗೋತೀನಿ. ನಾನು ಪ್ರೆಗ್ನೆಂಟ್. ನಾವು ಸಕಲೇಶ್ಪುರಕ್ಕೆ ಹೋಗಿದ್ದಾಗ ನಿನಗೋಸ್ಕರ ಅಂತ ಫಸ್ಟ್ ನೈಟ್ ಅರೇಂಜ್ ಮಾಡಿದ್ ನಾನು. ಆದ್ರೆ ರೂಮ್ ಒಳಗಡೆ ನಿನ್ ಮುಂದೆನೆ ನಿನ್ ಪರ್ಮಿಷನ್ ತಗೊಂಡು ವಿರಾಟ್ ರೂಮ್ಗೆ ಹೋಗಿದ್ದು, ವಿರಾಟ್ಗೆ ಹಾಲ್ ಕೊಡ್ಸಿದ್ದು. ಅವತ್ ರಾತ್ರಿ ರೌಡಿಗಳಿಂದ ನಿನಗ್ ಹೊರಗ್ ತೊಂದ್ರೆ ಆಗ್ತಿದ್ರೆ ಒಳಗೆ ವಿರಾಟ್ ನನ್ ಮಗುಗೆ ತಂದೆ ಆಗೋದಕ್ಕೆ ರೆಡಿ ಆಗ್ತಿದ್ದ.